ಸೂಪರ್ ಆಗಿದೆ ಸರ್. ಹೇಳ್ಬೇಕಂದ್ರೆ ನಿಜಕ್ಕೂ ಹೀರೋ ಸರ್ಗೆ ಟ್ಯಾಂಕ್ಸ್ ಕೊಡ್ಬೇಕು. ಎಷ್ಟೇ ಸಲ ತಿರ್ಗಾ ಈ ಆಕ್ಟಿಂಗು ಮತ್ತೆ ಅವ್ರು ಮಾಡಲ್ಲ ಅಂತಿದ್ದಾರೆ. ಅಂತೂ ತುಂಬಾ ಸ್ವೀಟ್ ಆಗಿ ತುಂಬಾ ಟೇಸ್ಟ್ ಆಗಿ ಮಾಡೋರೆ. ಆಕ್ಟಿಂಗು ಸೂಪರ್ಗಿಂತ ಸೂಪರ್ ಆಗಿದೆ ಸರ್. ಆಗದಷ್ಟು ಬೇಗ ಹೀರೋ ಸರ್ನ ಸಿಕ್ಕಿ ಅವ್ರನ್ನ ಮಾತಾಡ್ಬೇಕು, ಅವ್ರ ಜೊತೆ ಫೋಟೋ ತೆಗಿಸ್ಬೇಕು. ಪ್ರೊಡ್ಯೂಸರ್ ಸಾಹೇಬ್ರು ಮುಂದೆ ಇದ್ದಾರೆ, ಅವ್ರ ಜೊತೆನು ಫೋಟೋ ತೆಗ್ಸಿದೀನಿ. ಪ್ರೊಡ್ಯೂಸರ್ ಸಾಹೇಬ್ರು ಮುಂದೆ ಇದ್ದಾರೆ, ಅವ್ರ ಜೊತೆನೂ ಮಾತಾಡ್ಸಿ ಫೋಟೋ ತೆಗ್ಸಿದೀನಿ. ಈಗ ಹೀರೋ ಸರ್ನ ನಾನು ಫೋಟೋ ತೆಗಿಸ್ಬೇಕು, ಮಾತಾಡಿಸ್ಬೇಕು. ಎಷ್ಟೇ ಸಲ ನೋಡಿದ್ರು ಫಿಲಿಂ ಮಾತ್ರ ಖಂಡಿತಾನು ಮೋಸ ಇಲ್ಲ. ಫಿಲಿಂ ಸೂಪರ್ ಆಗಿದೆ ಸರ್. ಸೂಪರ್ ಆಗಿದೆ ಸರ್. ಸೂಪರ್ ಆಕ್ಟಿಂಗ್, ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ರೈತರಿಗೆ. ಇವರು ಸಾರ್ ಅವರು ತುಂಬಾ ಮೆಸೇಜ್ ಕೊಟ್ಟಿದ್ದಾರೆ ರೈತರಿಗಾಗಲಿ ಮತ್ತೆ ಇನ್ನೊಬ್ರಿಗಾಗಲಿ. ತುಂಬಾ ಸಖತ್ತಾಗಿದೆ ಫಿಲಂ ಸರ್. ಅವರು ಎರಡನೇ ಭಾಗ 2 ನೋಡ್ಬೇಕು ಅನ್ನೋದೊಂದು ಇದು ಅಷ್ಟೇ. ಆ ಸಾರ್ ಸಿಕ್ಕರೆ ಅವ್ರಿಗೆ ಹೇಳಿ ಮಾತಾಡೋಣ. ಓಕೆ, ಸೂಪರ್ ಸರ್. ಚೆನ್ನಾಗಿದೆ ಸರ್. ಫೈಟ್ ಗಿಟ್ ಚೆನ್ನಾಗಿದೆ, ರೆಕಾರ್ಡ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಸರ್. ಸರ್ ಹೇಗಿದೆ ಸಿನಿಮಾ? ಚೆನ್ನಾಗಿದೆ ಸರ್. ಏನಿಷ್ಟ ಆಯ್ತು ಸರ್? ಪರವಾಗಿಲ್ಲ ಸರ್. ರೋಲ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸರ್ ಹೇಗಿದೆ ಸಿನಿಮಾ? ಚೆನ್ನಾಗಿದೆ, ಏನಿಷ್ಟ ಆಯ್ತು? ಇಷ್ಟ ಆಯ್ತು. ಸರ್ ಚೆನ್ನಾಗಿದೆ, ಪ್ರಯತ್ನ ಚೆನ್ನಾಗಿದೆ. ಸೆಕೆಂಡ್ ಪಾರ್ಟ್ ಬರಲಿ. ಚೆನ್ನಾಗಿದೆ, ಚೆನ್ನಾಗಿದೆ ಫಿಲಿಂ. ಚೆನ್ನಾಗಿದೆ ಸರ್. ಮೆಸೇಜ್ ಚೆನ್ನಾಗಿದೆ. ಸರ್ ಹೇಗಿದೆ ಸಿನಿಮಾ? ಸೂಪರ್ ಆಗಿದೆ ಸರ್. ನೋಡ್ಬೋದು, ಏನ್ ನೋಡ ಆರಾಮಾಗಿ ನೋಡ್ಬೋದು. ಸರ್ ಹೇಗಿದೆ? ಚೆನ್ನಾಗಿದೆ, ಸೂಪರ್ ಆಗಿದೆ. ಸೂಪರ್ ಆಗಿದೆ. ಹೀರೋ ಹೇಗೆ ಮಾಡಿದ್ದಾರೆ? ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಚೆನ್ನಾಗಿದೆ, ಚೆನ್ನಾಗಿದೆ. ಚೆನ್ನಾಗಿದೆ. ಏನಿಷ್ಟ ಆಯ್ತು ಸರ್? ನಿಮಗೆ ಆಕ್ಷನ್ ಗಿಂತ ಸಾಂಗ್ಸ್ ಎಲ್ಲ ಇಷ್ಟ ಇದೆ. ಚೆನ್ನಾಗಿದೆ, ಫಿಲ್ಮ್ ಚೆನ್ನಾಗಿದೆ. ಮೂವಿ ಮಾತ್ರ ಸೂಪರ್ ಇದೆ, ಅದರಲ್ಲೇನಿಲ್ಲ. ಆಮೇಲೆ ಫ್ರೆಶ್ ಅವ್ರ ಬಗ್ಗೆ ಎಲ್ಲ ಚೆನ್ನಾಗಿ ಮಾತಾಡಿದ್ದಾರೆ ಅವರು. ಆಮೇಲೆ ಒಂದು ಪ್ರೀತಿ ಬಗ್ಗೆ ತುಂಬಾ ಒಂದು ಹುಡುಗಿ ಬಗ್ಗೆ ಇದು ಮಾಡಿದ್ದಾರೆ ಅವ್ರು ಸರ್ ಅವರು. ಆಮೇಲೆ ಮೂವಿಯನ್ನು ಸಖತ್ ಸಾಂಗ್ ಒಂದೆರಡು ಚೆನ್ನಾಗಿದೆ ಅದರಲ್ಲಿ. ನೋಡೋಣ ನೆಕ್ಸ್ಟ್ ಹೆಂಗ್ ಮಾಡ್ತಾರೆ ಗೊತ್ತಿಲ್ಲ ಅವರು. ಬಟ್ US ಹೋಗಿದಾರಲ್ಲ, ನೆಕ್ಸ್ಟ್ ನೋಡೋಣ ಯಾವ ತರ ಮೂವಿ ತೆಗಿತಾರತ್ತೆ ಗೊತ್ತಿಲ್ಲ. ಬಟ್ ಈ ಮೂವಿ ಮಾತ್ರ ಸೂಪರ್ ಇದೆ. ನೋಡ್ಲಿಲ್ಲ, ಓಡುತ್ತೆ ಅನ್ನೋ ಅಭಿಪ್ರಾಯ ಇದೆ. ಏನಾಗುತ್ತೆ ಗೊತ್ತಿಲ್ಲ, ನೋಡುವ. ಚೆನ್ನಾಗಿದೆ ಸರ್. ನೋಡ್ಲಕ್ ಅಡ್ಡಿ ಇಲ್ಲ. ಏನಿಷ್ಟ ಆಯ್ತು? ಇಷ್ಟ ಎಲ್ಲ ಕರೆಕ್ಟ್ ಇದೆ ಸರ್. ಹೀರೋ ಸರ್ ಹೇಗೆ ಮಾಡಿದ್ದಾರೆ? ಚಲೋ ಮಾಡಿದ ಸರ್. ನಾಡಿನ ಸಮಸ್ತ ಕನ್ನಡಿಗರಿಗೆ, ನಮ್ಮ ಎಲ್ಲ ಬಂಧುಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಅದರಲ್ಲೂ ಬೆಂಗಳೂರು ನಗರದ ಎಲ್ಲ ಬಾಂಧವರಿಗೆ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಬಹಳ ಖುಷಿ ಆಗ್ತಾ ಇದೆ. ಇವತ್ತು ನಮ್ಮ ಏನು ಕನ್ನಡ ಇಂಡಸ್ಟ್ರಿ ಇಷ್ಟು ಚೆನ್ನಾಗಿ ಬೆಳೀತಾ ಇದೆ, ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ. ಇವತ್ತು ಮತ್ತೊಮ್ಮೆ ಇಡೀ ದೇಶವೇ ಕರ್ನಾಟಕದತ್ತ ತಿರುಗಿ ನೋಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಆ ದೃಷ್ಟಿಯಿಂದ ಬಹಳ ಖುಷಿ ಆಗ್ತಾ ಇದೆ ನನಗೆ. ಅದರಲ್ಲೂ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಇವತ್ತು ನಮ್ಮ ಭಗೀರಥ ಸಿನಿಮಾ ಏನು 200 ದಿವಸ ಓಡಿತ್ತು, ಆ ಒಂದು ಕಾರಣಕ್ಕಾಗಿ ಈ ನಮ್ಮ ನರ್ತಕಿ ಮತ್ತು ಸ್ವಪ್ನ ಥಿಯೇಟರಿನ ಮಾಲೀಕರು ಇವತ್ತು ನಮ್ಮ ಸಿನಿಮಾನ ಪ್ರದರ್ಶನ ಏರ್ಪಡಿಸಿದ್ರು, ಸಿನಿಮಾನ ಕೊಟ್ಟಿದ್ರು ಇಲ್ಲಿ. ಹಾಗಾಗಿ ನಾನು ಪ್ರಥಮ ಬಾರಿಗೆ ನಮ್ಮ ನರ್ತಕಿ ಮತ್ತು ಸ್ವಪ್ನ ಥಿಯೇಟರ್ ಮಾಲೀಕರಿಗೆ ನಾನು ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಅವರೇ ಈ ಸಿನಿಮಾ ಇಲ್ಲಿ 200 ಡೇಸ್ ಓಡಿದಕ್ಕೆ 200 ದಿವಸ ನಮ್ಮ ಒಂದು ಸಿನಿಮಾನ ಇಲ್ಲಿ ಪ್ರದರ್ಶನ ಕೊಟ್ಟಿದ್ದಾರೆ. ಎಲ್ಲ ವೀಕ್ಷಕರು ನೋಡಿದ್ದಾರೆ. ನಾನು ಕೂಡ ವೀಕ್ಷಕರ ಮಧ್ಯೆ ಕೂತ್ಕೊಂಡು ಸಿನಿಮಾ ನೋಡಿದೆ. ತುಂಬಾ ಜನ ಎಂಜಾಯ್ ಮಾಡ್ತಾ ಇದ್ರು ಸಿನಿಮಾನ. ಎಲ್ಲ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ, ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರೋತ್ಸಾಹ ನೀಡ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಾ ಇದ್ದಾರೆ. ನನಗೆ ಬಹಳ ಖುಷಿ ಆಗ್ತಾ ಇದೆ. ಭಗೀರಥ ಆ ಹೆಸರಿನಲ್ಲೇ ಇದೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕನ್ನಡ ಭಾಷೆ ಇವತ್ತು ರಾಜ್ಯೋತ್ಸವ ಆದ್ರಿಂದ ಈ ಮಾತು ಹೇಳ್ತಾ ಇದ್ದೀನಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೂ ಕೂಡ ಅದು ಹೆಚ್ಚು ರೀತಿಯಲ್ಲಿ ಬೆಳಿಬೇಕಾಗತ್ತೆ. ಯಾಕೆಂದ್ರೆ ಒಂದು ಕನ್ನಡ ಸಿನಿಮಾ ಬಹಳ ಒಂದು ಕನ್ನಡ ಇಂಡಸ್ಟ್ರಿ ಏನಿದೆ, ಸಿನಿಮಾ ಬಹಳ ಪ್ರಬಲವಾದಂತ ಮಾಧ್ಯಮ. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು, ಅಂಬರೀಷ್ ಅವರು, ವಿಷ್ಣುವರ್ಧನ್, ಶಂಕರ್ ನಾಗ್ ಅವರು ಎಲ್ಲರೂ ಕೂಡ ಈ ಕೇವಲ ನಟನೆ ಮಾಡೋದ್ರ ಮುಖಾಂತರ ಕನ್ನಡ ಭಾಷೆನ ಬೆಳೆಸಿ ಉಳಿಸಿ ಅವರು ಹೋಗಿದ್ದಾರೆ, ಶ್ರೀಮಂತಿಕೆ ಮಾಡಿದ್ದಾರೆ ಈ ಒಂದು ಕನ್ನಡ ಭಾಷೆನ. ಇನ್ನು ನಾವೇನಿದ್ರು ಅದನ್ನ ಉಳಿಸ್ಕೊಂಡು ಹೋಗುವ ಕೆಲಸ ನಾವು ಮಾಡ್ಬೇಕಾಗತ್ತೆ. ಅವ್ರು ಬೆಳೆಸ್ಬಿಟ್ಟಿದ್ದಾರೆ, ಬೆಳೆದು ಬಿಟ್ಟಿದೆ ಕನ್ನಡ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಬೆಳೆಸಬೇಕಾಗಿದೆ. ಹಾಗಾಗಿ ಬೆಳೆಸಿ ಮತ್ತು ಉಳಿಸುವಂತ ಕೆಲಸವನ್ನ ನಾವೆಲ್ಲ ಕಲಾವಿದರು ಕನ್ನಡದಲ್ಲಿ ಎಲ್ಲ ಮಾಡ್ಬೇಕಾಗತ್ತೆ. ಇತ್ತೀಚೆಗೆ ದೇಶ ನೋಡುವಂತ ಚಿತ್ರಗಳನ್ನ ನಮ್ಮ ಕನ್ನಡ ಇಂಡಸ್ಟ್ರಿ ಕೊಟ್ಟಿದೆ. ಅದರಲ್ಲೂ 200 ದಿವಸ ನಮ್ಮ ಸಿನಿಮಾನ ಓಡಿಸ್ಲಿಕ್ಕೆ ಪ್ರೇಕ್ಷಕರು ದೊಡ್ಡ ಮನಸ್ಸು ಮಾಡಿದ್ರು. ಪ್ರದರ್ಶನವನ್ನ ನೋಡಿ ಅವರು ಮೆಚ್ಚಿ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಇಡೀ ಚಿತ್ರತಂಡ, ನಮ್ಮ ನಿರ್ದೇಶಕರು ಆದಿಯಾಗಿ ನಿರ್ಮಾಪಕರು ಮತ್ತು ಎಲ್ಲ ತಂತ್ರಜ್ಞರು ಎಲ್ಲರೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ನಿರೀಕ್ಷೆಗಿಂತನೂ ಮೀರಿ ಈ ಸಿನಿಮಾ ಯಶಸ್ವಿ ಕಂಡಿದೆ. ಹಾಗಾಗಿ ಇದೇ ರೀತಿ ಮುಂದಿನ ನನ್ನ ಚಿತ್ರ
ದಿಗ್ದರ್ಶಕ ಜನವರಿ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಆ ಚಿತ್ರಕ್ಕೂ ಕೂಡ ಇದೇ ರೀತಿ ಭಗೀರಥ ಚಿತ್ರಕ್ಕೆ ನೀಡಿದಂತ ಒಂದು ಬೆಂಬಲವನ್ನ ನೀಡಬೇಕು, ನಮ್ಗೆ ಪ್ರೋತ್ಸಾಹ ನೀಡಬೇಕು ಅಂತ ಹೇಳಿ ನಾನು ಸಮಸ್ತ ಕರ್ನಾಟಕದ ಬಾಂಧವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹೇಳಿ ಸರ್, ನೀವೇನ್ ಹೇಳ್ತಾ ಇದ್ದೀರಾ? ದಿಗ್ದರ್ಶಕ ಸಿನಿಮಾ ಅದು ಬಿಡುಗಡೆ ಆದ್ಮೇಲೆ ಭಾಗ 2 ಭಗೀರಥ ಪ್ರಾರಂಭ ಮಾಡ್ತೀವಿ. ಅದ್ಭುತವಾಗಿದೆ. ಈಗೇನು ಒಂದು ಈ ಸಿನಿಮಾ ಏನ್ ಬಂದಿದೆ ಪಾರ್ಟ್ 1, ಇದಕ್ಕಿನ್ನೂ ಕೂಡ ಬಹಳ ಅದ್ಭುತವಾಗಿ ಕಥೆ ಎಲ್ಲ ಕೂಡ ಸಿದ್ಧವಾಗಿದೆ. ಕಲಾವಿದರು ಕೂಡ ಪ್ಯಾನ್ ಇಂಡಿಯಾ ಆ ಒಂದು ಆಸಕ್ತಿನಲ್ಲಿ ನಿರ್ಮಾಪಕರು ಮಾಡ್ತಾ ಇದ್ದಾರೆ. ಆಂಧ್ರ ಪ್ರದೇಶದಿಂದ 200ನೇ ದಿನ ಓಡ್ತಾ ಇದೆ. ಹೊರಗಡೆ ಅಲ್ಲಿ ಇವೆಂಟ್ಗಳಾದಾಗ ನಿಮ್ಮ ಚಿತ್ರದ ಬಗ್ಗೆ ಮಾತಾಡ್ತಾ ಇರ್ತಾರೆ ಸರ್. ಎಲ್ಲ ಕಡೆ ಮೆಚ್ಚು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಹೋದ್ ಕಡೆ ಎಲ್ಲ ವ್ಯಕ್ತಪಡಿಸ್ತಾ ಇದ್ದಾರೆ, ಅಲ್ಲಿ ಇಲ್ಲಿ ಅಂತಿಲ್ಲ. ಎಂಟೈರ್ ಕರ್ನಾಟಕದಲ್ಲಿ ನಾವು ಹೋದ್ ಕಡೆ ಎಲ್ಲ ಮೆಚ್ಚು ವ್ಯಕ್ತಪಡಿಸ್ತಾ ಇದ್ದಾರೆ, ನಮ್ಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ, ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಅದು ಬಹಳ ಸಂತೋಷ ಆಗ್ಬಿಟ್ಟಿದೆ ನನ್ಗೆ. ಹಾಗಾಗಿ ನಮ್ಗೆ ಸ್ಫೂರ್ತಿ ಈ ಒಂದು ಪಿಕ್ಚರ್ ಏನು ಈ ಒಂದು ಸಿನಿಮಾ ಮೂಡ್ ಬಂದಿದೆ ನಮ್ದು ಭಗೀರಥ, ಇಷ್ಟು ಜನ ಬೆಂಬಲ ವ್ಯಕ್ತಪಡಿಸಿರೋದಕ್ಕೆ ಬಹಳ ನಮ್ಗೆ ಸ್ಫೂರ್ತಿ ಆಗಿದೆ. ಇನ್ನು ಮುಂದಿನ ಚಿತ್ರಗಳಲ್ಲಿ ಕೂಡ ಇನ್ನೂ ಬಹಳ ಗಂಭೀರವಾಗಿ ಎಲ್ಲರೂ ಕೂಡ ನಾವು ಪರಿಗಣನೆ ಮಾಡಿ ಈ ಸಿನಿಮಾಗಳನ್ನ ಮಾಡ್ತೀವಿ. ಈಗಾಗಲೇ ಕನ್ನಡದ ರಜನಿಕಾಂತ್ ಅಂತ ಕರೀತಾ ಇದ್ದಾರೆ ನಿಮ್ಮನ್ನ, ಅದೆಷ್ಟು ಖುಷಿ ಆಗ್ತದೆ? ಅವ್ರವ್ರ ಅನಿಸಿಕೆ ತಕ್ಕಾಗಿ ಅವ್ರು ಕರೀತಾ ಇದ್ದಾರೆ. ಒಬ್ಬೊಬ್ರು ಒಂದ್ ರೀತಿನಲ್ಲಿ ಅವ್ರ ಕಣ್ಣಿಗೆ ನಾನು ಯಾವ ರೀತಿ ಕಾಣ್ತೀನಿ ಆ ರೀತಿ ಅವ್ರು ಕರೀತಾ ಇದ್ದಾರೆ, ಅನ್ಕೊಳ್ತಾ ಇದ್ದಾರೆ. ಅವ್ರಿಗೆಲ್ಲರೂ ಕೂಡ ನಾನು ಧನ್ಯವಾದನ ಅರ್ಪಿಸ್ತೀನಿ ಸರ್. ಈ ಕರ್ನಾಟಕದಾದ್ಯಂತ ಕನ್ನಡದ ಹಬ್ಬ ಎಲ್ಲರೂ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ದಿವಸ ಈ ಭಗೀರಥ ಅನ್ನೋ ಚಿತ್ರ ಸತತ 200 ದಿವಸ ಓಡಿದೆ ಅಂದ್ರೆ ಇಡೀ ಕರ್ನಾಟಕ ಜನತೆಗೆ ಒಂದು ಸಂತೋಷದ ವಿಷಯ. ಪ್ರತಿಯೊಬ್ಬರು ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ನೋಡಿ ಇದೇ ರೀತಿ ಮುಂದಿನ ಅವರು ಚಿತ್ರಗಳನ್ನ ಇದರಿಂದ ಅದ್ಭುತವಾಗಿ ದಿನಗಳನ್ನ ಮಾಡಿ ದಿನಗಳನ್ನ ಓಡಿಸ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಭಗೀರಥ ಹೀರೋ ತುಂಬ ವರ್ಷದಿಂದ ಕಷ್ಟಪಟ್ಟು ಮಾಡಿದ್ದಾರೆ. ಇನ್ನು ಮುಂದಿನ ಇದಕ್ಕಿಂತ ಹೆಚ್ಚು ಚಿತ್ರಗಳನ್ನ ಕೊಡ್ತಾರೆ ಅಂತೇಳಿ ನಾವು ಕನ್ನಡ ಜನತೆಗೆ ಕೇಳ್ಕೊಳ್ತಾ ಇದ್ದೀವಿ. ಕರ್ನಾಟಕದ 6.5-7 ಕೋಟಿ ಜನಗಳಿಗೆ ಅಭಿಮಾನಿ ದೇವರುಗಳೇ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ನಾಮಕರಣ ಮಾಡಿದ್ದಾರೆ. ಆ ನಾಮಕರಣ ಸತತ ವರ್ಷ ಯಾವುದೇ ಕಾಲಕ್ಕೂ ಅದು ಉಳ್ಕೊಂಡು ಬೆಳ್ಕೊಂಡು ಹೋಗುತ್ತೆ. ಅವ್ರ ಮನೆಯಲ್ಲಿ ನಾನು ಒಬ್ಬ ಫ್ಯಾಮಿಲಿ ಮೆಂಬರ್ಸ್ ಆಗಿ, ಕುಟುಂಬ ಸದಸ್ಯರೊಬ್ಬರಾಗಿ ಅವ್ರ ಆಶೀರ್ವಾದದಲ್ಲಿ ಬೆಳೆದು ನಾನು ಶಿವಣ್ಣವ್ರ ಜೊತೆ ಸಿನಿಮಾಗಳು ಮಾಡಿ ಈಗ ಒಂದು ನಿರ್ಮಾಪಕರಾಗಿ ಈ ಭಗೀರಥನ ನಾವು 3 ಜನ ಸೇರಿ ಮಾಡಿದೀವಿ. ಕರ್ನಾಟಕದ ಜನ ಈ ಭಗೀರಥನ ತುಂಬಾ ಹೃದಯದಿಂದ ವೀಕ್ಷಿಸಿ ಅದು 1ರಿಂದ 100, 100ರಿಂದ 200 ದಿನ ನೋಡಿ ನಮಗೆ ಭಗೀರಥ ಚಿತ್ರತಂಡಕ್ಕೆ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ನಾಯಕ ನಟ JP ಜಯಪ್ರಕಾಶ್ ಅವರಿಗೆ ಹೃದಯಪೂರ್ವಕವಾಗಿ ಆಶೀರ್ವಾದ ಮಾಡಿರೋದ್ರಿಂದ ಇವತ್ತು ನಮ್ಮ ಬೆಂಗಳೂರು KG ರೋಡ್ ನರ್ತಕಿ ಚಿತ್ರಮಂದಿರದಲ್ಲಿ ಇದೇ ಮತ್ತೊಂದು ಸಲ ತಾಯಿ ಬಂಡೆಮ್ಮ ಕಾಳಮ್ಮ ತಾಯಿ ಆಶೀರ್ವಾದದಲ್ಲಿ, ಅಣ್ಣಮ್ಮ ತಾಯಿ ಆಶೀರ್ವಾದದಲ್ಲಿ, ಚಾಮುಂಡೇಶ್ವರಿ ತಾಯಿ ಆಶೀರ್ವಾದದಲ್ಲಿ ಚಿತ್ರ ಪ್ರದರ್ಶನ ಕಂಡಿದೆ. ಈ ಎಲ್ಲಾ ಅಭಿಮಾನಿ ದೇವರುಗಳ ಜೊತೆ ನಾವು ಸಿನಿಮಾ ನೋಡಿದೀವಿ. ನಮ್ಮ ನಾಯಕ ನಟ ನೋಡಿದ್ದಾರೆ, ನಿರ್ದೇಶಕರು ನೋಡಿದ್ದಾರೆ, ನಮ್ಮ ಕನ್ನಡ ಸಂಘ ಅಧ್ಯಕ್ಷರು ಕೂಡ ಎಲ್ಲ ಕನ್ನಡ ಸಂಘಟನೆಗಾರರು ಕೂಡ ನೋಡಿದ್ದಾರೆ. ಎಲ್ಲಾ ಪ್ರೇಕ್ಷಕರು ನೋಡಿ ನಮ್ಗೆ ಮೆಚ್ಚುಗೆನ ತುಂಬಾ ಚೆನ್ನಾಗಿದೆ ಅಂತ ಮೆಚ್ಚುಗೆ ಪಡಿಸಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ. ಮುಂದೆ ಮಾಡೋ ಸಿನಿಮಾಗಳು ನಮ್ಗೆ ಹಿಂಗೆ ಆಶೀರ್ವಾದ ಮಾಡಿ ಎಲ್ಲಾ ಹೀರೋಗಳು ಸಿನಿಮಾಗಳು ನೋಡಿ ನಮ್ಮ ಕನ್ನಡನ ಉಳಿಸಿ ಬೆಳೆಸಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂಡು, ನಮ್ಮ ಮಾಧ್ಯಮದವರು ಎಷ್ಟೇ ಕಷ್ಟ ಇದ್ರು ಹಬ್ಬಗಳು ಏನೇ ಇದ್ರು ಬಂದು ಪ್ರಚಾರನ ತಗೊಂಡು ಎಲ್ಲ ಪ್ರಚಾರ ಮಾಡ್ತಾರೆ. ಅವರು ಕೂಡ ಪತ್ರಿಕೆಯವ್ರಿಗೂ ಕೂಡ, ನಮ್ಮ ಪೊಲೀಸ್ ಇಲಾಖೆಯವ್ರಿಗೂ ಕೂಡ, ಥಿಯೇಟರ್ ಮಾಲೀಕರಿಗೂ ಸಿಬ್ಬಂದಿಯವರಿಗೂ ನಮ್ಮ ಜಯಭುವನೇಶ್ವರಿ ತಾಯಿ ಆರೋಗ್ಯ ಬಗ್ಗೆ ಆಯುಷ್ಯ ಕೊಟ್ಟು ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲರಿಗೂ ಕನ್ನಡೋತ್ಸವ ಶುಭಾಶಯಗಳು. ಇವತ್ತು ನಮ್ಮ ಭಗೀರಥ 200 ನುಗ್ಗಿ ಮುನ್ನುಗ್ಗಿ ಭಜರಿ ಪ್ರದರ್ಶನ ಕಾಣಿದೆ. ಮತ್ತೊಮ್ಮೆ ಕನ್ನಡೋತ್ಸವ ದಿವಸನೇ ಕನ್ನಡ ಸಿನಿಮಾ ಥಿಯೇಟರ್ ಓಡಬೇಕು ಅಂದ್ಬಿಟ್ಟು ಮತ್ತೊಮ್ಮೆ ಜನರ ಪ್ರೇಕ್ಷಕರ ಮೇರೆಗೆ ಸಿನಿಮಾ ರಿಲೀಸ್ ಮಾಡಿದ್ದೀವಿ. ತುಂಬ ಜನ ಎಲ್ಲ ಬಂದು ಸಿನಿಮಾ ನೋಡ್ತಿದ್ದಾರೆ. ಇದೇ ರೀತಿ ನಾವು ಇನ್ನೊಂದು ಸಿನಿಮಾ ಮಾಡ್ತಿದ್ದೀವಿ. ನಾನು ನಮ್ಮ JP ಅವರು, ನಮ್ಮ ರಮೇಶ್ ಅವರು, ನಾನು ಇದು ಒಂದು ಸಿನಿಮಾ ಮಾಡಿದೆ ಗುಡ್ ಬೈ ಅಂತ ಮತ್ತೊಮ್ಮೆ ಈಗ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೀನಿ ಕಾಂಬಿನೇಷನಲ್ಲಿ. ಅದು ತುಂಬ ಭರ್ಜರಿಯಾಗಿರುತ್ತೆ. ತಾವೆಲ್ಲ ಆಶೀರ್ವಾದ ಮಾಡಿ ಸಿನಿಮಾ ಸಕ್ಸಸ್ ಮಾಡಿ. ನಮ್ಮ ನಿರ್ಮಾಪಕ ರಮೇಶ್ ಅವರು ತುಂಬ ಸಿನಿಮಾ ಅಂದರೆ ತುಂಬ ಇಷ್ಟ, ಕಷ್ಟಪಟ್ಟು ಮಾಡ್ತಾರೆ. ನೋಡೋದಲ್ಲ ಭಗೀರಥ. ಸೊ ಯಾವ ಮಟ್ಟಿಗೆ ತಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ 200 ಡೇಸ್ ಓಡೋದೇ ತುಂಬ ಇದೆ. ಅದರಲ್ಲಿ 200 ಡೇಸ್ ಅನ್ನೋದು ತುಂಬ ಇದು
ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಸೊ ಇದೇ ರೀತಿ ನಾವು ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೀವಿ. ಸೊ ಅದಕ್ಕೂ ನೀವು ಬಂದು ಆಶೀರ್ವಾದ ಮಾಡಬೇಕು. ಅಷ್ಟೇ. ಹೆಸರು ಗೊತ್ತಾಗಲಿಲ್ಲ ಯಾರಿಗೂ. ನಾನು ಎಲ್ಲ ಗೊತ್ತು. ಅವ್ರ ಹೆಸರು ಗೊತ್ತಾಗ ನಾನು ಕಾರ್ ವೆಂಕಟೇಶ್ವರ.